ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ನ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ SCDCC ಬ್ಯಾಂಕ್ಗೆ ಅಪ್ಲೈ ಮಾಡಿದರೆ ಒಟ್ಟು 123 ಪೋಸ್ಟ್ ಏನಿದೆ ನೆಕ್ಸ್ಟ್ ಮಂತ್ 9ನೇ ತಾರೀಕು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ದಯವಿಟ್ಟು ಎಕ್ಸಾಮ್ನ ಎಲ್ಲರೂ ಅಟೆಂಡ್ ಮಾಡಿ, ಯಾರೂ ಮಿಸ್ ಮಾಡ್ಕೊಬೇಡಿ. ಜೊತೆಗೆ ಬ್ಯಾಂಕಿಂಗ್ ಮತ್ತು ಕೋಆಪರೇಟಿವ್ ಆ್ಯಂಡ್ ಕನ್ನಡ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಈ 3 ಸಬ್ಜೆಕ್ಟಿಂದ 125 ಮಾರ್ಕ್ಸ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಜೊತೆಗೆ ಓಲ್ಡ್ ಕ್ವಶನ್ಸ್ ಪೇಪರ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿದ್ದರೆ ಇದರಲ್ಲೂ ಜಾಸ್ತಿ ಕ್ವಶನ್ಸು ರಿಪೀಟೆಡ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬನ್ನಿ ಕ್ವಶನ್ಸ್ನ ನೋಡೋಣ. ಕ್ವಶನ್ ನಂಬರ್ 71. ಬ್ಯಾಂಕಿನ ಪಾವತಿಸಿದ ಬಂಡವಾಳವು ಈ ಕೆಳಗಿನ ಶೇಕಡಾವಾರು ಚಂದಾದಾರಿಕೆ ಬಂಡವಾಳದ ಕಡಿಮೆಯಾಗಿರಬಾರದು. ಆಪ್ಷನ್ ಎ 25%, ಆಪ್ಷನ್ ಬಿ 50%, ಆಪ್ಷನ್ ಸಿ 75%, ಆಪ್ಷನ್ ಡಿ 100%, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಇಂಗ್ಲೀಷಲ್ಲೂ ನೋಡ್ಕೊಳ್ಳಿ, ಯಾಕಂದರೆ ಬ್ಯಾಂಕಿಂಗ್ ಕ್ವಶನ್ಸು ಸಮ್ಟೈಮ್ಸ್ ಕನ್ನಡದಲ್ಲಿ ಅರ್ಥ ಆಗಲ್ಲ. ಹಾಗಾಗಿ ಇಂಗ್ಲೀಷಲ್ಲೂ ನೋಡ್ಕೊಳ್ಳಿ. ನಾನು ಮಾಡ್ತಿರೋ ಈ ಪೇಪರ್ ಏನಿದೆ ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡಾಗ ಕ್ಲಾರಿಟಿ ಕಮ್ಮಿ ಇದೆ. ಹಾಗಾಗಿ ಕ್ವಶನ್ ನಂಬರ್ 71. Paid up capital of a bank should not be less than the following percentage of subscribed capital. Option A 25%, option B 50%, option C 75%, option D 100%, option E none of the above. ಸರಿಯಾದ ಉತ್ತರ ಆಪ್ಷನ್ ಬಿ 50%. ಕ್ವಶನ್ ನಂಬರ್ 72. ಭಾರತದಲ್ಲಿ ಹಣದ ನಿಕ್ಷೇಪಗಳ ಪಾಲಕರು ಯಾರು? ಆಪ್ಷನ್ ಎ ಸೆಬಿ, ಆಪ್ಷನ್ ಬಿ ಸಿಡ್ಬಿ, ಆಪ್ಷನ್ ಸಿ ನಬಾರ್ಡ್, ಆಪ್ಷನ್ ಡಿ RBI, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಹೂ ಈಸ್ ದಿ ಕಸ್ಟೋಡಿಯನ್ ಆಫ್ ಮನಿ ರಿಸರ್ವ್ ಇನ್ ಇಂಡಿಯಾ? ಆಪ್ಷನ್ ಎ ಸೆಬಿ, ಆಪ್ಷನ್ ಬಿ ಸಿಡ್ಬಿ, ಆಪ್ಷನ್ ಸಿ ನಬಾರ್ಡ್, ಆಪ್ಷನ್ ಡಿ RBI, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಡಿ RBI. ಕ್ವಶನ್ ನಂಬರ್ 73. ಯಾವ ವರ್ಷದಲ್ಲಿ ಡಿಫರೆನ್ಷಿಯಲ್ ಬಡ್ಡಿ ದರದ ಯೋಜನೆಯನ್ನು ಪರಿಚಯಿಸಲಾಯಿತು? ಆಪ್ಷನ್ ಎ 1962, ಆಪ್ಷನ್ ಬಿ 1972, ಆಪ್ಷನ್ ಸಿ 1980, ಆಪ್ಷನ್ ಡಿ 1982, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಡಿಫರೆನ್ಷಿಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಸ್ಕೀಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಇಯರ್? ಆಪ್ಷನ್ ಎ 1962, ಆಪ್ಷನ್ ಬಿ 1972, ಆಪ್ಷನ್ ಸಿ 1980, ಆಪ್ಷನ್ ಡಿ 1982, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಬಿ 1972. ಮತ್ತು ಹಾಗೆಯೇ ಕೆಲವೊಂದು PDF ನೋಟ್ಸ್ನೂ ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯಿನ್ ಆಗಿಲ್ಲ, ದಯವಿಟ್ಟು ಜಾಯಿನ್ ಆಗಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 74. ದೇಶದಲ್ಲಿ ಹೂಡಿಕೆಯನ್ನು ಉತ್ತೇಜಿಸುವ ಸಲುವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್. ಆಪ್ಷನ್ ಎ CRR ಅನ್ನು ಕಡಿಮೆ ಮಾಡಿ, ಆಪ್ಷನ್ ಬಿ CRR ಅನ್ನು ಹೆಚ್ಚಿಸಿ, ಆಪ್ಷನ್ ಸಿ ಮುಕ್ತ ಮಾರುಕಟ್ಟೆಯಲ್ಲಿ ಭದ್ರತೆಗಳನ್ನು ಮಾರಾಟ ಮಾಡಿ, ಆಪ್ಷನ್ ಡಿ ಬ್ಯಾಂಕ್ ದರವನ್ನು ಹೆಚ್ಚಿಸಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಇನ್ ಆರ್ಡರ್ ಟು ಎನ್ಕರೇಜ್ ಇನ್ವೆಸ್ಟ್ಮೆಂಟ್ ಇನ್ ದಿ ಕಂಟ್ರಿ, ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇ ಡ್ಯಾಶ್. ಆಪ್ಷನ್ ಎ ರೆಡ್ಯೂಸ್ CRR, ಆಪ್ಷನ್ ಬಿ ಇನ್ಕ್ರೀಸ್ CRR, ಆಪ್ಷನ್ ಸಿ ಸೆಲ್ ಸೆಕ್ಯೂರಿಟೀಸ್ ಇನ್ ದಿ ಓಪನ್ ಮಾರ್ಕೆಟ್, ಆಪ್ಷನ್ ಡಿ ಇನ್ಕ್ರೀಸ್ ದಿ ಬ್ಯಾಂಕ್ ರೇಟ್, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಎ ರೆಡ್ಯೂಸ್ CRR ಅಥವಾ CRR ಅನ್ನು ಕಡಿಮೆ ಮಾಡಿ. ಕ್ವಶನ್ ನಂಬರ್ 75. ಕೆಳಗಿನ ಯಾವ ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೇಲ್ವಿಚಾರಣಾ ವ್ಯಾಪ್ತಿಯಲ್ಲಿಲ್ಲ? ಆಪ್ಷನ್ ಎ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ವಾಣಿಜ್ಯ ಬ್ಯಾಂಕುಗಳು, ಆಪ್ಷನ್ ಬಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಆಪ್ಷನ್ ಸಿ ಮ್ಯೂಚುವಲ್ ಫಂಡ್ಗಳು, ಆಪ್ಷನ್ ಡಿ ರಾಜ್ಯ ಸಹಕಾರಿ ಬ್ಯಾಂಕುಗಳು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ನಾಟ್ ವಿತಿನ್ ದಿ ಸೂಪರ್ವೈಸರಿ ಪ್ರಿವ್ಯೂ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಆಪ್ಷನ್ ಎ ಫಾರಿನ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಪರೇಟಿಂಗ್ ಇನ್ ಇಂಡಿಯಾ, ಆಪ್ಷನ್ ಬಿ ರೀಜನಲ್ ರೂರಲ್ ಬ್ಯಾಂಕ್, ಆಪ್ಷನ್ ಸಿ ಮ್ಯೂಚುವಲ್ ಫಂಡ್, ಆಪ್ಷನ್ ಡಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯೂಚುವಲ್ ಫಂಡ್ಸ್. ಕ್ವಶನ್ ನಂಬರ್ 76.
ನೀತಿ ಆಯೋಗದ ಅಧ್ಯಕ್ಷರು ಯಾರು? ಆಪ್ಷನ್ ಎ ಹಣಕಾಸು ಮಂತ್ರಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಎ ಹಣಕಾಸು ಮಂತ್ರಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಭಾರತದ ರಾಷ್ಟ್ರಪತಿ, ಆಪ್ಷನ್ ಡಿ ಲೋಕಸಭೆಯ ಸ್ಪೀಕರ್, ಆಪ್ಷನ್ ಎ ಮೇಲಿನ ಯಾವುದೂ ಅಲ್ಲ. ಹೂ ಈಸ್ ದಿ ಚೇರ್ಪರ್ಸನ್ ಆಫ್ ನೀತಿ ಆಯೋಗ? ಆಪ್ಷನ್ ಎ ಫೈನಾನ್ಸ್ ಮಿನಿಸ್ಟರ್, ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್, ಆಪ್ಷನ್ ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಪ್ಷನ್ ಡಿ ಸ್ಪೀಕರ್ ಆಫ್ ಲೋಕಸಭಾ, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಪ್ರಧಾನಮಂತ್ರಿಯಾಗಿರ್ತಾರೆ. ಇದು ನೀತಿ ಆಯೋಗ 2025 ಸ್ಥಾಪನೆ ಆಗುತ್ತೆ, January 1st. ಕ್ವಶನ್ ನಂಬರ್ 77. ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿನ ವಿತ್ತೀಯ ವ್ಯವಸ್ಥೆಯ ಕಾರ್ಯಬಂಡವಾಳವನ್ನು ಪರಿಶೀಲಿಸಲು ಉದ್ದೇಶಿಸಿದೆ? ಆಪ್ಷನ್ ಎ ನರಸಿಂಹ ಸಮಿತಿ, ಆಪ್ಷನ್ ಬಿ ಟಂಡನ್ ಸಮಿತಿ, ಆಪ್ಷನ್ ಬಿ ಟಂಡನ್ ಸಮಿತಿ, ಆಪ್ಷನ್ ಸಿ ಸುಖಮೋಯ್ ಚಕ್ರವರ್ತಿ ಸಮಿತಿ, ಆಪ್ಷನ್ ಡಿ ಡೆಹಜಿಯಾ ಸಮಿತಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟಿ ಇಸ್ ಇಂಟೆಂಡೆಡ್ ಟು ರಿಸರ್ವ್ ದಿ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದಿ ಮಾನಿಟರಿ ಸಿಸ್ಟಮ್ ಇನ್ ಇಂಡಿಯಾ? ಆಪ್ಷನ್ ಎ ನರಸಿಂಹನ್ ಕಮಿಟಿ, ಆಪ್ಷನ್ ಬಿ ಟಂಡನ್ ಕಮಿಟಿ, ಆಪ್ಷನ್ ಸಿ ಸುಖಮೋಯ್ ಚಕ್ರವರ್ತಿ ಸಮಿತಿ, ಆಪ್ಷನ್ ಡಿ ಡೆಹಜಿಯಾ ಸಮಿತಿ, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುಖಮೋಯ್ ಚಕ್ರವರ್ತಿ ಸಮಿತಿ. ಕ್ವಶನ್ ನಂಬರ್ 78. ಬ್ಯಾಂಕಿಂಗ್ ಮೇಲ್ವಿಚಾರಣೆಯ ಬೆಸೆಲ್ ಸಮಿತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಕಮಿಟಿ, ಆಪ್ಷನ್ ಬಿ ಬ್ಯಾಂಕಿಂಗ್ ನಿಯಂತ್ರಣ ಸಮಿತಿ, ಆಪ್ಷನ್ ಸಿ ಹಣಕಾಸು ಸ್ಥಿರತೆ ಮಂಡಳಿ, ಆಪ್ಷನ್ ಡಿ ಜಾಗತಿಕ ಹಣಕಾಸು ವ್ಯವಸ್ಥೆ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಬೆಸೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ is also known as dash. Option A Bank for International Settlement Committee, option B Banking Regulation Committee, option C Financial Stability Board, option D Global Financial System, option E none of the above. Right answer option A Bank for International ಸೆಟಲ್ಮೆಂಟ್ ಕಮಿಟಿ ಅಥವಾ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಕಮಿಟಿ. ಕ್ವಶನ್ ನಂಬರ್ 79. ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1963, ಆಪ್ಷನ್ ಬಿ 1964, ಆಪ್ಷನ್ ಸಿ 1965, ಆಪ್ಷನ್ ಡಿ 1966, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ವಾಸ್ established in the year? Option A 1963, option B 1964, option C 1965, option D 1966, option E none of the above. ಸರಿಯಾದ ಉತ್ತರ ಆಪ್ಷನ್ ಬಿ 1964. ಕ್ವಶನ್ ನಂಬರ್ 80. ಭಾರತದ 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಮಾಂಟೆಕ್ ಸಿಂಗ್ ಅಹುಕಾಲಿಯಾ, ಆಪ್ಷನ್ ಬಿ ಎನ್.ಕೆ. ಸಿಂಗ್, ಆಪ್ಷನ್ ಸಿ ಡಿ ಸುಬ್ಬುರಾವ್, ಆಪ್ಷನ್ ಡಿ ರಘುರಾಮ್ ರಾಜನ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಹೂ ವಾಸ್ ಹೆಡ್ ದಿ 15th ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ? ಆಪ್ಷನ್ ಎ ಮಾಂಟೆಕ್ ಸಿಂಗ್ ಅಹುವಾಲಿಯಾ, ಆಪ್ಷನ್ ಬಿ ಎನ್.ಕೆ. ಸಿಂಗ್, ಆಪ್ಷನ್ ಸಿ ಡಿ ಸುಬ್ಬುರಾವ್, ಆಪ್ಷನ್ ಡಿ ರಘುರಾಮ್ ರಾಜನ್, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಬಿ ಎನ್.ಕೆ. ಸಿಂಗ್. ಕ್ವಶನ್ ನಂಬರ್ 81. ಕ್ರೆಡಿಟ್ ರಚನೆಯ ಬ್ಯಾಂಕಿನ ಡ್ಯಾಶ್ ಆಗಿದೆ? ಕ್ವಶನ್ ನಂಬರ್ 81. ಕ್ರೆಡಿಟ್ ರಚನೆಯು ಬ್ಯಾಂಕಿನ ಡ್ಯಾಶ್ ಆಗಿದೆ? ಆಪ್ಷನ್ ಎ ಪ್ರಾಥಮಿಕ ಕಾರ್ಯ, ಆಪ್ಷನ್ ಬಿ ಏಜೆನ್ಸಿ ಕಾರ್ಯ, ಆಪ್ಷನ್ ಸಿ ಸಾಮಾನ್ಯ ಉಪಯುಕ್ತತೆ ಕಾರ್ಯ, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಸರ್ಟಿಫಿಕೇಟ್ ಕ್ರಿಯೇಷನ್ ಇಸ್ ಎ ಡ್ಯಾಶ್ ಆಫ್ ದಿ ಬ್ಯಾಂಕ್? ಆಪ್ಷನ್ ಎ ಪ್ರೈಮರಿ ಫಂಕ್ಷನ್ಸ್, ಆಪ್ಷನ್ ಬಿ ಏಜೆನ್ಸಿ ಫಂಕ್ಷನ್, ಆಪ್ಷನ್ ಸಿ ಜನರಲ್ ಯುಟಿಲಿಟಿ ಫಂಕ್ಷನ್ಸ್, ಆಪ್ಷನ್ ಡಿ
ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೈಮರಿ ಫಂಕ್ಷನ್ಸ್. ಕ್ವಶನ್ ನಂಬರ್ 82. ರಫ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ ಎ 1980, ಆಪ್ಷನ್ ಬಿ 1981, ಆಪ್ಷನ್ ಸಿ 1982, ಆಪ್ಷನ್ ಡಿ 1983, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಸೆಟ್ ಅಪ್ ಇನ್ ದಿ ಇಯರ್ ಡ್ಯಾಶ್. ಆಪ್ಷನ್ ಎ 1980, ಆಪ್ಷನ್ ಬಿ 1981, ಆಪ್ಷನ್ ಸಿ 1982, ಆಪ್ಷನ್ ಡಿ 1983, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ 1982. ಕ್ವಶನ್ ನಂಬರ್ 83. ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಬ್ಯಾಂಕಿನ ಕಾರ್ಯವಲ್ಲ. ಆಪ್ಷನ್ ಎ ಠೇವಣಿ ಸ್ವೀಕರಿಸಲು, ಆಪ್ಷನ್ ಬಿ ಸಾಲ ಮನ್ನಾ ಮಾಡಲು, ಆಪ್ಷನ್ ಸಿ ಮುಂಗಡಗಳನ್ನು ನೀಡಲು, ಆಪ್ಷನ್ ಡಿ ರೈತರಿಗೆ ಒಳಹರಿವು ಪೂರೈಸಲು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಫಂಕ್ಷನ್ಸ್ ಆಫ್ ಎ ರೂರಲ್ ಬ್ಯಾಂಕ್. ಆಪ್ಷನ್ ಎ ಟು ಅಕ್ಸೆಪ್ಟ್ ಡೆಪಾಸಿಟ್, ಆಪ್ಷನ್ ಬಿ ಟು ವೇವ್ ಲೋನ್ಸ್, ಆಪ್ಷನ್ ಸಿ ಟು ಗ್ರಾಂಟ್ ಅಡ್ವಾನ್ಸ್, ಆಪ್ಷನ್ ಡಿ ಟು ಸಪ್ಲೈ ಇನ್ಪುಟ್ ಟು ಫಾರ್ಮರ್ಸ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಡಿ ರೈತರಿಗೆ ಒಳಹರಿವು ಪೂರೈಸಲು ಅಥವಾ ಟು ಸಪ್ಲೈ ಇನ್ಪುಟ್ ಟು ಫಾರ್ಮರ್ಸ್. ಕ್ವಶನ್ ನಂಬರ್ 84. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಡ್ಯಾಶ್ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು. ಆಪ್ಷನ್ ಎ 1948, ಆಪ್ಷನ್ ಬಿ 1949, ಆಪ್ಷನ್ ಸಿ 1950, ಆಪ್ಷನ್ ಡಿ 1951, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ನ್ಯಾಷನಲೈಸ್ಡ್ ಇನ್ ದಿ ಇಯರ್. ಆಪ್ಷನ್ ಎ 1948, ಆಪ್ಷನ್ ಬಿ 1949, ಆಪ್ಷನ್ ಸಿ 1950, ಆಪ್ಷನ್ ಡಿ 1951, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ 1949. ಫಸ್ಟು RBI ಸ್ಥಾಪನೆಯಾಗಿದ್ದು 1934ರಲ್ಲಿ. ಇದು ಕೋಲ್ಕತ್ತಾದಲ್ಲಿ ಮೊದಲು ಸ್ಥಾಪನೆ ಆಗುತ್ತೆ. ಆ ನಂತರ 1937ಕ್ಕೆ ಕೋಲ್ಕತ್ತಾದಿಂದ ಮುಂಬೈಗೆ ಇದನ್ನ RBIನ ಹೆಡ್ ಕ್ವಾರ್ಟರ್ಸ್ನ ಶಿಫ್ಟ್ ಮಾಡ್ತಾರೆ ಮುಂಬೈಗೆ 1937ನಲ್ಲಿ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಕ್ವಶನ್ ನಂಬರ್ 85. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ರು ಡ್ಯಾಶ್ ಷೇರು ಬಂಡವಾಳದೊಂದಿಗೆ ಸ್ಥಾಪಿಸಲಾಯಿತು. ಆಪ್ಷನ್ ಎ 5 ಕೋಟಿ ರು, ಆಪ್ಷನ್ ಬಿ 10 ಕೋಟಿ, ಆಪ್ಷನ್ ಸಿ 50 ಕೋಟಿ, ಆಪ್ಷನ್ ಡಿ 100 ಕೋಟಿ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ವಿತ್ ಎ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್. ಆಪ್ಷನ್ ಎ 5 crores, ಆಪ್ಷನ್ ಬಿ 10 crores, ಆಪ್ಷನ್ ಸಿ 50 crores, ಆಪ್ಷನ್ ಡಿ 100 crores, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ 5 ಕೋಟಿ. ಕ್ವಶನ್ ನಂಬರ್ 86. ಯಾವ ದರವನ್ನು RBI ನಿರ್ಧರಿಸುವುದಿಲ್ಲ. ಆಪ್ಷನ್ ಎ CRR, ಆಪ್ಷನ್ ಬಿ PLR, ಆಪ್ಷನ್ ಸಿ ಬ್ಯಾಂಕ್ ದರ, ಆಪ್ಷನ್ ಡಿ SLR, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ರೇಟ್ ಈಸ್ ನಾಟ್ ಡಿಟರ್ಮೈನ್ಡ್ ಬೈ RBI. ಆಪ್ಷನ್ ಎ CRR, ಆಪ್ಷನ್ ಬಿ PLR, ಆಪ್ಷನ್ ಸಿ ಬ್ಯಾಂಕ್ ರೇಟ್, ಆಪ್ಷನ್ ಡಿ SLR, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಕ್ವಶನ್ ನಂಬರ್ 86ಗೆ ಸರಿಯಾದ ಉತ್ತರ ಆಪ್ಷನ್ ಬಿ PLR. ಇದ್ರ ಫುಲ್ ಫಾರ್ಮು ಬಂದು ಪ್ರೈಮ್ ಲೆಂಡಿಂಗ್ ರೇಟು. ಪ್ರೈಮ್ ಲೆಂಡಿಂಗ್ ರೇಟ್ ಏನಂದರೆ ಇದನ್ನು ಆಯಾ ಇಂಡಿವಿಜುವಲ್ ಬ್ಯಾಂಕ್ಸೇ ನಿರ್ಧಾರ ಮಾಡ್ತವೆ ಒಂದು ಇಂಟ್ರೆಸ್ಟ್ ರೇಟ್ನ. RBI ಯಾವ್ದು ನಿರ್ಧರಿಸುತ್ತೆ ಅಂದರೆ SLR, CRR, ಬ್ಯಾಂಕ್ ರೇಟು, ರೆಪೋ ರೇಟು, ರಿಸರ್ವ್ ರೆಪೋ ರೇಟು, ಈ ಎಲ್ಲ ರೇಟ್ಗಳನ್ನ RBI ನಿರ್ಧರಿಸಿದ್ರೆ ಪ್ರೈಮ್ ಲೆಂಡಿಂಗ್ ರೇಟ್ನ ಮಾತ್ರ ಪ್ರತಿಯೊಂದು ಇಂಡಿವಿಜುವಲ್ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ಗಳು ತಮ್ಮ ರೇಟ್ನ ಫಿಕ್ಸ್ ಮಾಡ್ಕೋತವೆ, ಇಂಟ್ರೆಸ್ಟ್ ರೇಟ್ನ. ಸರಿಯಾದ ಉತ್ತರ ಬಂದು PLR. ಇದನ್ನ RBI ನಿರ್ಧರಿಸಲ್ಲ. ಯಾವ್ದ್ಯಾವ್ದು ನಿರ್ಧರಿಸುತ್ತೆ ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. CRR, SLR, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಕ್ಯಾಶ್ ರಿಸರ್ವ್ ರೇಷಿಯೋ, ಬ್ಯಾಂಕ್ ರೇಟು, ರೆಪೋ ರೇಟು, ರಿಸರ್ವ್ ರೆಪೋ ರೇಟು, ಇವೆಲ್ಲ RBI ನಿರ್ಧರಿಸುತ್ತೆ. ಕ್ವಶನ್ ನಂಬರ್ 87. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ನ ಯಾವ ವಿಭಾಗದ ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ನೋಟು ನೀಡಿಕೆಯ ಸಂಪೂರ್ಣ ಹಕ್ಕನ್ನು ಹೊಂದಿದೆ. ಆಪ್ಷನ್ ಎ ಸೆಕ್ಷನ್ 20, ಆಪ್ಷನ್ ಬಿ ಸೆಕ್ಷನ್ 22, ಆಪ್ಷನ್ ಸಿ ಸೆಕ್ಷನ್ 24, ಆಪ್ಷನ್ ಡಿ ಸೆಕ್ಷನ್ 26, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಅಂಡರ್ ವಿಚ್ ಸೆಕ್ಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ದಿ ರಿಸರ್ವ್ ಬ್ಯಾಂಕ್ ಆ್ಯಸ್ ದಿ ಸೋಲ್ ರೈಟ್ ಆಫ್ ಬ್ಯಾಂಕ್ ನೋಟ್ಸ್ ಇಶ್ಯೂ.
ಆಪ್ಷನ್ ಎ ಸೆಕ್ಷನ್ 20, ಆಪ್ಷನ್ ಬಿ ಸೆಕ್ಷನ್ 22, ಆಪ್ಷನ್ ಸಿ ಸೆಕ್ಷನ್ 24, ಆಪ್ಷನ್ ಡಿ ಸೆಕ್ಷನ್ 26, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಕ್ಷನ್ 22. ಕ್ವಶನ್ ನಂಬರ್ 88. ಯಾವ ಬ್ಯಾಂಕನ್ನು ಬ್ಯಾಂಕ್ ಆಫ್ ಇಶ್ಯೂ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ RBI, ಆಪ್ಷನ್ ಬಿ SBI, ಆಪ್ಷನ್ ಸಿ IDBI, ಆಪ್ಷನ್ ಡಿ ICICI, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಬ್ಯಾಂಕ್ ಇಸ್ ಕಾಲ್ಡ್ ದಿ ಬ್ಯಾಂಕ್ ಆಫ್ ಇಶ್ಯೂ? ಆಪ್ಷನ್ ಎ RBI, ಆಪ್ಷನ್ ಬಿ SBI, ಆಪ್ಷನ್ ಸಿ IDBI, ಆಪ್ಷನ್ ಡಿ ICICI, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಎ RBI. ಕ್ವಶನ್ ನಂಬರ್ 89. ಸಹಕಾರಿ ಬ್ಯಾಂಕಿಂಗ್ ರಚನೆಯ ಅಡಿಯಲ್ಲಿ ಉನ್ನತ ಸಂಸ್ಥೆಯು ಡ್ಯಾಶ್ ಆಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಸಹಕಾರ ಬ್ಯಾಂಕ್, ಆಪ್ಷನ್ ಬಿ ರಾಜ್ಯ ಸಹಕಾರಿ ಬ್ಯಾಂಕ್, ಆಪ್ಷನ್ ಸಿ ಜಿಲ್ಲಾ ಸಹಕಾರಿ ಬ್ಯಾಂಕ್, ಆಪ್ಷನ್ ಡಿ IDBI, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಅಂಡರ್ ದಿ ಕೋಆಪರೇಟಿವ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ ದಿ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ಇಸ್ ಡ್ಯಾಶ್? ಆಪ್ಷನ್ ಎ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಬಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಸಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್, ಆಪ್ಷನ್ ಡಿ IDBI, ಆಪ್ಷನ್ ಸಿ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್. ಕ್ವಶನ್ ನಂಬರ್ 90. ವೈರಸ್ ಎಂದರೆ ಡ್ಯಾಶ್? ಆಪ್ಷನ್ ಎ ವೈಟಲ್ ಇನ್ಫಾರ್ಮೇಷನ್ ರೀಜನ್ ಅಂಡರ್ siege, ಆಪ್ಷನ್ ಬಿ ವೈರಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸಿಸ್ಟಮ್, ಆಪ್ಷನ್ ಸಿ ವೈರಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ siege, ಆಪ್ಷನ್ ಡಿ ವೈರಸ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ siege, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ವೈರಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ siege. ಕ್ವಶನ್ ನಂಬರ್ 91. ಎಂಬೆಡೆಡ್ ಸಿಸ್ಟಮ್ ಎಂದರೇನು? ಆಪ್ಷನ್ ಎ ಬ್ಯಾಂಕ್ನಲ್ಲಿ ಸುತ್ತಿ ಬರುವ ಕಾರ್ಯಕ್ರಮ, ಆಪ್ಷನ್ ಬಿ ಕಂಪ್ಯೂಟರ್ನ ಶಾಶ್ವತ ಭಾಗವಾಗಿರುವ ಪ್ರೋಗ್ರಾಂ, ಆಪ್ಷನ್ ಸಿ ದೊಡ್ಡ ಕಂಪ್ಯೂಟರ್ನ ಭಾಗವಾಗಿರುವ ಕಂಪ್ಯೂಟರ್, ಆಪ್ಷನ್ ಡಿ ಯಂತ್ರ ಅಥವಾ ಅಪ್ಲಿಕೇಶನ್ ಅನ್ನು ನಿಯಂತ್ರಿಸುವ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ವ್ಯವಸ್ಥೆ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಾಟ್ ಈಸ್ ದಿ ಎಂಬೆಡೆಡ್ ಸಿಸ್ಟಮ್? ಆಪ್ಷನ್ ಎ ಪ್ರೋಗ್ರಾಮ್ ದಟ್ ಕಮ್ಸ್ wrapped in box, ಆಪ್ಷನ್ ಬಿ ಎ ಪ್ರೋಗ್ರಾಮ್ ದಟ್ ಈಸ್ ಎ ಪರ್ಮನೆಂಟ್ ಪಾರ್ಟ್ ಆಫ್ ಎ ಕಂಪ್ಯೂಟರ್, ಆಪ್ಷನ್ ಸಿ ಎ ಕಂಪ್ಯೂಟರ್ ದಟ್ ಈಸ್ ಎ ಪಾರ್ಟ್ ಆಫ್ ಎ ಲಾರ್ಜರ್ ಕಂಪ್ಯೂಟರ್, ಆಪ್ಷನ್ ಡಿ ಎ ಕಂಪ್ಯೂಟರ್ ಅಂಡ್ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ಎ ಮೆಷಿನ್ ಆರ್ ಅಪ್ಲಿಕೇಶನ್, ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಡಿ ಎ ಕಂಪ್ಯೂಟರ್ ಅಂಡ್ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಕಂಟ್ರೋಲ್ ಎ ಮೆಷಿನ್ ಆರ್ ಅಪ್ಲಿಕೇಶನ್, ಅಥವಾ ಯಂತ್ರ ಅಥವಾ ಅಪ್ಲಿಕೇಶನ್ ಅನ್ನು ನಿಯಂತ್ರಿಸುವ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ನ ವ್ಯವಸ್ಥೆ. ಕ್ವಶನ್ ನಂಬರ್ 92. ಡ್ಯಾಶ್ ಆನ್ಲೈನ್ ಸೈಟ್ಗೆ ಫೈಲ್ಗಳನ್ನು ಅಪ್ಲೋಡ್ ಮಾಡಲು ಕ್ವಶನ್ ನಂಬರ್ 92. ಆನ್ಲೈನ್ ಸೈಟ್ಗೆ ಫೈಲ್ಗಳನ್ನು ಅಪ್ಲೋಡ್ ಮಾಡಲು ಬಳಕೆದಾರರನ್ನು ಅನುಮತಿಸುತ್ತದೆ. ಅದನ್ನು ಬೇರೆ ಸ್ಥಳದಿಂದ ವೀಕ್ಷಿಸಬಹುದು ಮತ್ತು ಸಂಪಾದಿಸಬಹುದು. ಆಪ್ಷನ್ ಎ ಸಾಮಾನ್ಯ ಉದ್ದೇಶದ ಅಪ್ಲಿಕೇಶನ್, ಆಪ್ಷನ್ ಬಿ ವೆಬ್ ಹೋಸ್ಟ್ ಮಾಡಿದ ತಂತ್ರಜ್ಞಾನ, ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಔಟ್ಲುಕ್, ಆಪ್ಷನ್ ಸಿ ವೆಬ್ ಹೋಸ್ಟ್ ಮಾಡಿದ ತಂತ್ರಜ್ಞಾನ, ಆಪ್ಷನ್ ಡಿ ಕಚೇರಿ ಲೈವ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಡ್ಯಾಶ್ ಅಲೋ ಯೂಸರ್ ಟು ಅಪ್ಲೋಡ್ ದಿ ಫೈಲ್ಸ್ ಟು ಆನ್ ಆನ್ಲೈನ್ site that they can be viewed and edit from another location. Option A general process application, option B Microsoft Outlook, option C web hosted technology, option D Office Live, option E none of the above. ಸರಿಯಾದ ಉತ್ತರ ಆಪ್ಷನ್ ಸಿ ವೆಬ್ ಹೋಸ್ಟ್ ಮಾಡಿದ ತಂತ್ರಜ್ಞಾನ ಅಥವಾ ವೆಬ್ ಹೋಸ್ಟೆಡ್ ಟೆಕ್ನಾಲಜಿ. ಕ್ವಶನ್ ನಂಬರ್ 93. ತಪ್ಪಾದ ಫಲಿತಾಂಶಗಳನ್ನು ಉಂಟುಮಾಡುವ ಅಲ್ಗಾರಿದಮ್ನಲ್ಲಿನ ತಪ್ಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ತಾಂತ್ರಿಕ ದೋಷ, ಆಪ್ಷನ್ ಬಿ ಸಿಂಟ್ಯಾಕ್ಸ್ ದೋಷ, ಆಪ್ಷನ್ ಸಿ
ಕಾರ್ಯವಿಧಾನದ ದೋಷ. ಆಪ್ಷನ್ ಡಿ ಕಂಪೈಲರ್ ದೋಷ. ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಎ ಮಿಸ್ಟೇಕ್ ಇನ್ ಆನ್ algorithm that cause incorrect result is called. Option A logistic error. Option B syntax error. Option C protocol error. Option D computer error. Option E none of the above. ಸರಿಯಾದ ಉತ್ತರ ಆಪ್ಷನ್ ಎ ಲೋಕಲ್ ಎರರ್ ಅಥವಾ ತಾರ್ಕಿಕ ದೋಷ. ಕ್ವಶನ್ ನಂಬರ್ 93ಗೆ ನೋಡಿ, ಈ ಕ್ವಶನ್ಸು ತುಂಬ ಸಲ ರಿಪೀಟೆಡ್ ಆಗಿದೆ. ಇದನ್ನ ಧಾರವಾಡ DCC ಬ್ಯಾಂಕಲ್ಲೂ ಕೇಳಿದ್ದಾರೆ, ಹಾಗೆ ನಾನು ರೀಸೆಂಟಾಗಿ ಬರೆದಿದ್ನಲ್ಲ ಬೆಂಗಳೂರು DCC ಬ್ಯಾಂಕ್ ಎಕ್ಸಾಮಲ್ಲೂ ಕೇಳಿದರು. ಸುಮಾರು ಸಲ ಈ ಕ್ವಶನ್ಸ್ ರಿಪೀಟೆಡ್ ಆಗಿರೋದ್ರಿಂದ ದಯವಿಟ್ಟು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 94, URLನ ಎರಡು ಮೂಲಭೂತ ಭಾಗಗಳು ಡ್ಯಾಶ್. ಆಪ್ಷನ್ ಎ ಆಪ್ಷನ್ ಎ TCI and IP. ಆಪ್ಷನ್ ಬಿ TCP #IP and ISP. ಆಪ್ಷನ್ ಸಿ TCP ಮತ್ತು FTP. ಆಪ್ಷನ್ ಡಿ ಪ್ರೋಟೋಕಾಲ್ ಮತ್ತು ಡೊಮೇನ್ ಹೆಸರು. ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ದಿ ಟು ಬೇಸಿಕ್ ಪಾರ್ಟ್ ಆಫ್ URL ಆರ್ ಡ್ಯಾಶ್. ಆಪ್ಷನ್ ಎ TCT and IP. ಆಪ್ಷನ್ ಬಿ TCP IP and ISP. ಆಪ್ಷನ್ ಸಿ TCP and FTP. ಆಪ್ಷನ್ ಡಿ ದಿ ಪ್ರೋಟೋಕಾಲ್ ಅಂಡ್ ಡೊಮೈನ್ ನೇಮ್. ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೋಕಾಲ್ ಮತ್ತು ಡೊಮೇನ್ ಹೆಸರು. ಕ್ವಶನ್ ನಂಬರ್ 95, POP ಡ್ಯಾಶ್ ಸೂಚಿಸುತ್ತದೆ. ಆಪ್ಷನ್ ಎ ಪೋಸ್ಟ್ ಆಫೀಸ್ ಪ್ರೋಗ್ರಾಮ್. ಆಪ್ಷನ್ ಬಿ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಆಪ್ಷನ್ ಸಿ ಪಾಪ್ಯುಲರ್ ಆಫೀಸ್ ಪ್ರೋಗ್ರಾಮ್. ಆಪ್ಷನ್ ಡಿ ಪ್ರೋಟೋಕಾಲ್ ಆನ್ ಪ್ರೋಟೋಕಾಲ್. ಆಪ್ಷನ್ ಇ ನನ್ ಆಫ್ ದಿ ಅಬೋವ್ ಅಥವಾ ಮೇಲಿನ ಯಾವುದೂ ಅಲ್ಲ. ಕ್ವಶನ್ ನಂಬರ್ 95, POP ಡಿನೋಟ್ಸ್ ಡ್ಯಾಶ್. ಆಪ್ಷನ್ ಎ ಪೋಸ್ಟ್ ಆಫೀಸ್ ಪ್ರೋಗ್ರಾಮ್. ಆಪ್ಷನ್ ಬಿ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಆಪ್ಷನ್ ಸಿ ಪಾಪ್ಯುಲರ್ ಆಫೀಸ್ ಪ್ರೋಗ್ರಾಮ್. ಆಪ್ಷನ್ ಡಿ ಪ್ರೋಟೋಕಾಲ್ ಆನ್ ಪ್ರೋಟೋಕಾಲ್. ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 95ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಕ್ವಶನ್ ನಂಬರ್ 96, ಕೋಷ್ಟಕಗಳಲ್ಲಿ ವೀಕ್ಷಣೆಗಳು ಮತ್ತು ಸಂಬಂಧಗಳನ್ನು ರಚಿಸಲು ಮತ್ತು ಅಳಿಸಲು ಕೆಳಗಿನಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ ಎ SQL ಡೇಟಾ ಗುರುತಿನ ಭಾಷೆ. ಆಪ್ಷನ್ ಬಿ SQL ಡೇಟಾ ಗುರುತಿಸುವಿಕೆ ಮತ್ತು ಮ್ಯಾನಿಪುಲೇಷನ್ ಭಾಷೆ. ಆಪ್ಷನ್ ಸಿ SQL ಡೇಟಾ ಸಂಬಂಧಿಸಿದ ಭಾಷೆ. ಆಪ್ಷನ್ ಡಿ SQL ಡೇಟಾ ವ್ಯಾಖ್ಯಾನ ಭಾಷೆ. ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಯೂಸ್ಡ್ ಟು ಕ್ರಿಯೇಟ್ ಅಂಡ್ ಡಿಲೀಟ್ ವ್ಯೂಸ್ ಅಂಡ್ ರಿಲೇಷನ್ಸ್ ವಿತಿನ್ ಟೇಬಲ್ಸ್? ಆಪ್ಷನ್ ಎ SQL ಡೇಟಾ ಐಡೆಂಟಿಫಿಕೇಷನ್ ಲ್ಯಾಂಗ್ವೇಜ್. ಆಪ್ಷನ್ ಬಿ SQL ಡೇಟಾ ಐಡೆಂಟಿಫಿಕೇಷನ್ ಅಂಡ್ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಆಪ್ಷನ್ ಸಿ SQL ಡೇಟಾ ರಿಲೇಷನಲ್ ಲ್ಯಾಂಗ್ವೇಜ್. ಆಪ್ಷನ್ ಡಿ SQL ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಡಿ SQL ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಅಥವಾ SQL ಡೇಟಾ ವ್ಯಾಖ್ಯಾನ ಭಾಷೆ. ಈ ಕ್ವಶನ್ನು ಕೂಡ ಒಂದು 3-4 ಟೈಮ್ಸ್ ಓಲ್ಡ್ DCC ಬ್ಯಾಂಕ್ ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಒಂದು 4-5 ಸಲ ಈ ಪ್ರಶ್ನೆನ ಕೇಳಿದ್ದಾರೆ, ಹಾಗಾಗಿ ಇದನ್ನು ಹೆಚ್ಚು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 97, C++ ಪ್ರೋಗ್ರಾಮಿಂಗ್ನಲ್ಲಿ ಎಣಿಕೆ ಡ್ಯಾಶ್ ಆಗಿದೆ. ಆಪ್ಷನ್ ಎ ಕಾರ್ಯ. ಆಪ್ಷನ್ ಬಿ ಆಪರೇಟರ್. ಆಪ್ಷನ್ ಸಿ ವಸ್ತು. ಆಪ್ಷನ್ ಡಿ ಮ್ಯಾಕೋ. ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ಇನ್ C++ ಪ್ರೋಗ್ರಾಮಿಂಗ್ ಕೌಂಟ್ ಈಸ್ ಆನ್ ಡ್ಯಾಶ್. ಆಪ್ಷನ್ ಎ ಫಂಕ್ಷನ್ಸ್. ಆಪ್ಷನ್ ಬಿ ಆಪರೇಟರ್. ಆಪ್ಷನ್ ಸಿ ಆಬ್ಜೆಕ್ಟ್. ಆಪ್ಷನ್ ಡಿ ಮ್ಯಾಕ್ರೋ. ಆಪ್ಷನ್ ಇ ನನ್ ಆಫ್ ದಿ ಅಬೋವ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಬ್ಜೆಕ್ಟ್ ಅಥವಾ ವಸ್ತು. ಕ್ವಶನ್ ನಂಬರ್ 98,
ಡೈನಾಮಿಕ್ ರ್ಯಾಮ್ ರಚನೆಯಲ್ಲಿ ಯಾವ ಘಟಕಗಳು ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ? ಆಪ್ಷನ್ ಎ 2 MOSFETsಗಳು, ಆಪ್ಷನ್ ಬಿ 2 ಕೆಪಾಸಿಟರ್ಗಳು, ಆಪ್ಷನ್ ಸಿ 1 MOSFET ಮತ್ತು 1 ಕೆಪಾಸಿಟರ್, ಆಪ್ಷನ್ ಡಿ 1 MOSFET ಅಂಡ್ 2 ಕೆಪಾಸಿಟರ್ಗಳು, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. Question number 98. Which component play a significant role in the formation of dynamic RAM? Option A 2 MOSFETs, option B 2 capacitors, option C 1 MOSFET and 1 capacitor, option D 1 MOSFET and 2 capacitor, option E none of the above. ಸರಿಯಾದ ಉತ್ತರ ಆಪ್ಷನ್ ಸಿ 1 MOSFET and 1 ಕೆಪಾಸಿಟರ್. ಕ್ವಶನ್ ನಂಬರ್ 99. ಕೆಲವು ವೇಗದ ಅಲ್ಗಾರಿದಮ್ಗಳನ್ನು ಬಳಸಿಕೊಂಡು ನೇರ ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಹ್ಯಾಶಿಂಗ್, ಆಪ್ಷನ್ ಬಿ ಹುಡುಕುತ್ತಿದೆ, ಆಪ್ಷನ್ ಸಿ ವಿಂಗಡಿಸುವುದು, ಆಪ್ಷನ್ ಡಿ ಇಂಡೆಕ್ಸಿಂಗ್, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ದ ಪ್ರೋಸೆಸ್ ಆಫ್ ಡೈರೆಕ್ಟ್ ಮ್ಯಾಪಿಂಗ್ ಬೈ ಯೂಸಿಂಗ್ ಸಮ್ ಫಾಸ್ಟರ್ ಅಲ್ಗಾರಿದಮ್ ಈಸ್ ಕಾಲ್ಡ್ ಡ್ಯಾಶ್? ಆಪ್ಷನ್ ಎ ಹ್ಯಾಶಿಂಗ್, ಆಪ್ಷನ್ ಬಿ ಹುಡುಕುತ್ತಿದೆ, ಆಪ್ಷನ್ ಸಿ ಆಪ್ಷನ್ ಎ ಹ್ಯಾಶಿಂಗ್, ಆಪ್ಷನ್ ಬಿ ಸರ್ಚಿಂಗ್, ಆಪ್ಷನ್ ಸಿ ಸಾರ್ಟಿಂಗ್, ಆಪ್ಷನ್ ಡಿ ಇಂಡೆಕ್ಸಿಂಗ್, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಎ ಹ್ಯಾಶಿಂಗ್. ಕ್ವಶನ್ ನಂಬರ್ 100. ಕೆಳಗಿನ ಯಾವ ಕಾರ್ಯವನ್ನು ಸರ್ವರ್ಗಳು ನಿರ್ವಹಿಸುವುದಿಲ್ಲ? ಆಪ್ಷನ್ ಎ ಇಮೇಲ್ ಪ್ರಕ್ರಿಯೆಗೊಳಿಸಲಾಗುತ್ತಿದೆ, ಆಪ್ಷನ್ ಬಿ ಡೇಟಾಬೇಸ್ ಹಂಚಿಕೆ, ಆಪ್ಷನ್ ಸಿ ಸಂಸ್ಕರಣೆ ವೆಬ್ಸೈಟ್ಗಳು, ಆಪ್ಷನ್ ಡಿ ಪದ ಸಂಸ್ಕರಣೆ, ಆಪ್ಷನ್ ಇ ಮೇಲಿನ ಯಾವುದೂ ಅಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ಸ್ ಇಸ್ ನಾಟ್ ಪರ್ಫಾರ್ಮ್ಡ್ ಬೈ ಸರ್ವರ್? ಆಪ್ಷನ್ ಎ ಇಮೇಲ್ ಪ್ರೊಸೆಸಿಂಗ್, ಆಪ್ಷನ್ ಬಿ ಡಾಟಾಬೇಸ್ ಶೇರಿಂಗ್, ಆಪ್ಷನ್ ಸಿ ಪ್ರೊಸೆಸಿಂಗ್ ವೆಬ್ಸೈಟ್, ಆಪ್ಷನ್ ಡಿ ವರ್ಡ್ ಪ್ರೊಸೆಸಿಂಗ್, ಆಪ್ಷನ್ ಇ ನನ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಆಪ್ಷನ್ ಡಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ನ 30 ಕ್ವಶನ್ಸ್ ಏನೋ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೋಆಪರೇಟಿವ್ ರಿಲೇಟೆಡ್ ಜೊತೆಗೆ JK ರಿಲೇಟೆಡ್ ಕ್ವಶನ್ಸ್ ಕೂಡ ಮಾಡ್ತೀನಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಬ್ಯಾಂಕಿಂಗ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.